ನಮಸ್ಕಾರ ವೀಕ್ಷಕರೇ, ಲಕ್ಷ್ಮೀದೇವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೈನಾಪಲ್ ಕೇಸರಿಬಾತ್ ಮಾಡುವ ವಿಧಾನ. ಮೊದಲು 1 ಕಪ್ ಪೈನಾಪಲ್, 1 ಕಪ್ ರವೆ, 1.5 ಕಪ್ಪು ಸಕ್ಕರೆ, 1 ಕಪ್ ಹಾಲು, ಗೋಡಂಬಿ ದ್ರಾಕ್ಷಿ ಸ್ವಲ್ಪ, ಕೇಸರಿನ ಹಾಲಿಗೆ ಮಿಕ್ಸ್ ಮಾಡಬೇಕು ಒಂದು 5 ಮಿನಿಟ್ಸ್, ತುಪ್ಪ, ಎಣ್ಣೆ, ಯಾಲಕ್ಕಿ. ತುಪ್ಪ ಹಾಲು ಎರಡರಿಂದ ಅರ್ಧ ಕಪ್ ಆದರೆ ಓಕೆ. ಮೊದಲು ಪಾತ್ರೆಗೆ ಆಯಿಲ್ ಹಾಕಿ ಸ್ವಲ್ಪ ತುಪ್ಪ ಹಾಕಿ ರವೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ, ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡಿ. ಗ್ಯಾಸ್ ಉರಿ ದಪ್ಪ ಮಾಡಿದ್ರೆ ಬೇಗ ಸೀದೋಗುತ್ತೆ ರವೆ, ಕೇಸರಿಬಾತ್ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಸ್ವಲ್ಪ ತುಪ್ಪ ಹಾಕಿ 1-2 ಸ್ಪೂನಷ್ಟು ತುಪ್ಪ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ, ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡಿ. ಇದು ಫ್ರೈ ಮಾಡಿದ ತಕ್ಷಣ ಬೇರೆ ಪಾತ್ರೆಗೆ ಹಾಕೋಬೇಕು. ಅಲ್ಲಿ ಗಂಟ ಪೈನಾಪಲ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಪೈನಾಪಲ್ ಕೇಸರಿಬಾತ್ ಎಲ್ಲ ಮನೆಯಲ್ಲೂ ಮಾಡ್ತಾರೆ, ಆದರೆ ನಾವು ಮಾಡೋ ಸ್ವಲ್ಪ ಬೇರೆ ರೀತಿ ಇರುತ್ತೆ. ಪಾತ್ರೆಗೆ ಇವಾಗ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ತುಪ್ಪ ಮತ್ತು ಎಣ್ಣೆ ಎರಡರಿಂದ ಒಂದು ಅರ್ಧ ಕಪ್ ಆದರೂ ಸಾಕು. ಇನ್ನೂ ಜಾಸ್ತಿ ಬೇಕು ಅಂದರೆ ಹಾಕೋಬೋದು. ಮನೆಯಲ್ಲಿ ಮಕ್ಕಳು ಅವರೆಲ್ಲ ತಿನ್ನಬೇಕಾದ್ರೆ ಜಾಸ್ತಿ ಆಯಿಲು ತುಪ್ಪ ಯೂಸ್ ಮಾಡಬಾರ್ದು. ಹಾಗಾಗಿ ಮೀಡಿಯಮಾಗಿ ಹಾಕಿದ್ದೀವಿ. ಬೇಕು ಅಂದರೆ 1 ಕಪ್ಪಷ್ಟು ತುಪ್ಪ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಹಾಕ್ಬೋದು, ಇಲ್ಲಾಂದರೆ ಬರೀ ತುಪ್ಪದಲ್ಲೇ ಮಾಡ್ಬೋದು. ಅವ್ರವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ಈಗ ತುಪ್ಪ ಬಿಸಿಯಾಗಿದೆ, ಇದಕ್ಕೇನೆ ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ದ್ರಾಕ್ಷಿ ಎರಡೂ ಒಂದೇ ಸಮದಲ್ಲಿ ಹುರ್ಕೋಬೇಕು. ಗೋಡಂಬಿ ಕಂದು ಬಣ್ಣಕ್ಕೆ ಬರಬೇಕು, ದ್ರಾಕ್ಷಿ ಸ್ವಲ್ಪ ದಪ್ಪಗೆ ಹಾಕಬೇಕು. ಇದು ಸಹ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉರಿ ದಪ್ಪ ಮಾಡಿದ್ರೂ ಬೇಗ ಸೀದೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಫಸ್ಟು ಅಡುಗೆ ಮಾಡೋರಿಗೆ ಇದು ಈಸಿ ರೆಸಿಪಿ, ಬೇಗ ಮಾಡ್ಕೋಬೋದು. ಅಂಥ ರಿಸ್ಕ್ ಇಲ್ಲ, ಆರಾಮಾಗಿ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಕಾನ್ಫಿಡೆಂಟಾಗಿ ಮಾಡಿ, ಚೆನ್ನಾಗಿರುತ್ತೆ. ಇದಿನ್ನೇನೋ ಗೋಲ್ಡನ್ ಕಲರ್ ಬಂತು. ಈ ಗೋಲ್ಡನ್ ಕಲರ್ ಬಂದ ಕೂಡಲೇ ನೀರು ಹಾಕೋಣ. ನಾವು 1 ಕಪ್ಪು ರವೆ ತಗೊಂಡ್ರೆ 4 ಅಷ್ಟು ನೀರು ಹಾಕಬೇಕು. ನೀರು ಮತ್ತು ಹಾಲು ಎರಡರಿಂದ. ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ 3 ಕಪ್ಪಷ್ಟು. 3 ಕಪ್ಪು ನೀರು ಹಾಕ್ಕೊಂಡು 1 ಕಪ್ ಹಾಲು ಹಾಕ್ಕೊಂಡು, ಆಮೇಲೆ ಪೈನಾಪಲ್ ರುಬ್ಬಿರೋದನ್ನ ಅದು 1 ಕಪ್ ಆಗುತ್ತೆ. ಎಲ್ಲ ಹಾಕಿ ಚೆನ್ನಾಗಿ ಮಡಿಸ್ಬೇಕು. ಇವಾಗ 3 ಕಪ್ ನೀರು ಹಾಕಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆಯ್ತಿದ್ದಂಗೆ ಹಾಲು ಮಿಕ್ಸ್ ಮಾಡೋಣ. ಇದು ಫಸ್ಟ್ ಮಾಡೋರಿಗೆ ಒಳ್ಳೆ ರೆಸಿಪಿ, ಏನಂತ ಟೆನ್ಷನ್ ಇಲ್ದೇ ಆರಾಮಾಗಿ ಮಾಡ್ಬೋದು. ಇನ್ನೂ ಇದೇ ರವೆ ಮೀಡಿಯಮ್ ರವೆ, ಇದು ಚಿರೋಟಿ ರವೆನೂ ಹಾಕಿ ಮಾಡ್ಬೋದು. ಆದರೆ ಫಸ್ಟ್ ಮಾಡೋರು ಗಂಟು ಮಾಡಿಬಿಡ್ತಾರೆ, ಆವಾಗ ತಿನ್ನೋಕ್ಕೂ ಚೆನ್ನಾಗಿರಲ್ಲ, ಮಾಡೋಕ್ಕೂ ಚೆನ್ನಾಗಿ ಬರಲ್ಲ. ಹಾಗಾಗಿ ನಾನು ಮೀಡಿಯಮ್ ರವೆಯಲ್ಲಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇವಾಗ ಹಾಲಿಗೆ ಕೇಸರಿ ದಳ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ನೀರು ಹಾಕಾಯಿತು, ಹಾಲು ಹಾಕಾಯಿತು. ಈಗ ಹಾಲಿಗೆ ಕೇಸರಿ ದಳ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು, ಕಲರ್ ಬಿಡುತ್ತೆ. ಅದು ಚೆನ್ನಾಗಿ ಕುದೀಲಿ. ಕುದಿದ ಮೇಲೆ ಪೈನಾಪಲ್ ಗ್ರೈಂಡ್ ಮಾಡಿರೋದು ಹಾಕೊಳ್ಳೋಣ. ಅದು 1 ಕಪ್ ಆಗುತ್ತೆ. ಅದು ಒಂದು ಮಳ್ಳು ಬರಲಿ. ಇವಾಗ ಶುಗರ್ ಪೇಷಂಟ್ಗಳಿರ್ತಾರೆ, ಅವ್ರಿಗೆ ಚಿರೋಟಿ ರವೆಯಲ್ಲಿ ಸಜ್ಜಿಗೆ ಮಾಡೋದು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ. ಸಜ್ಜಿಗೆ ಲಕ್ಷ್ಮಿಗೆ ತುಂಬ ಪ್ರಿಯವಾದ ಅಡುಗೆ. ಮನೆಯಲ್ಲಿ ಪೂಜೆಯಲ್ಲಿ ನೈವೇದ್ಯಕ್ಕೆಲ್ಲ ಇಡ್ಬೋದು ಸಜ್ಜಿಗೆನ. ಇವಾಗ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಲಿ. ಮಿಕ್ಸ್ ಆಗಿ ಒಂದು ಮಳ್ಳು ಬರಲಿ. ಬಂದಿದ್ದ ಕೂಡಲೇ ರವೆ ಹಾಕೋಣ. ಏಲಕ್ಕಿನ ತೆಗೆದು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡು ಹಾಕ್ಬೋದು, ಇಲ್ಲ ಹಂಗೆ ಕುಟ್ಟಾರು ಹಾಕ್ಬೋದು. ಘಮ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿ ಹಾಕಿದ್ರೆ. ಈಗ ರವೆ ಹಾಕ್ತಾಯಿದ್ದೀನಿ. ರವೆ ಹಾಕಿ ಸಣ್ಣ ಉರಿಲೇ ಹಾಕಬೇಕು, ಇಲ್ಲಾಂದರೆ ಗಂಟಾಗೋಗುತ್ತೆ. ಸಣ್ಣ ಉರಿ ಮಾಡಿ ರವೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಾಗೋಗುತ್ತೆ. ತಿರುಗಿಸ್ತಾ ಇರಿ, ಹಾಗೆಯೇ ಕೈ ಬಿಡದಿರಂಗೆ.
ಇದು ಪೈನಾಪಲ್ ಹಾಕಿರೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಕೇಸರಿಬಾತು. ಇನ್ನೂ ಟೇಸ್ಟಿ ಆಗಬೇಕು ಅಂದರೆ ಇನ್ನೂ ಸ್ವಲ್ಪ ತುಪ್ಪ ಎಣ್ಣೆ ಬಳಸ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಹೆಲ್ದಿಯಾಗಿರಲಿ ಅಂತ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಕುದೀತಿದೆ, ಇನ್ನೂ ಸ್ವಲ್ಪ ಕುದೀಲಿ. ಇದನ್ನೆಲ್ಲ ಕುದಿ ಸ್ವಲ್ಪ ನೀರೆಲ್ಲ ಡ್ರೈ ಆದಮೇಲೆ ಇವಾಗ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರೆಲ್ಲ ಡ್ರೈ ಆದಮೇಲೆ ಆಮೇಲೆ ಸಕ್ಕರೆ ಹಾಕೋಣ. 1 ಕಪ್ಪು ರವೆಗೆ 1.5 ಕಪ್ ಸಕ್ಕರೆ ಹಾಕೋಣ. 2 ಹಾಕಿದ್ರೆ ತುಂಬ ಜಾಸ್ತಿ ಆಗೋಗುತ್ತೆ, 1 ಹಾಕಿದ್ರೆ ತುಂಬ ಕಮ್ಮಿ ಆಗೋಗುತ್ತೆ. 1.5 ಹಾಕಿದ್ರೆ ಮೀಡಿಯಮ್ ಆಗಿರುತ್ತೆ, ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ನಿಮ್ಗೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕು ಅನ್ನೋಂಗಿದ್ರೆ 2 ಕಪ್ ಹಾಕೋಬೋದು ಸಕ್ಕರೆನ. ಇವಾಗ ಚೆನ್ನಾಗಿ ಕುದೀತಾ ಇದೆ, ಕುದೀಲಿ. ಬೇಕು ಅಂದರೆ ಇವಾಗ 1 ಸ್ಪೂನ್ ತುಪ್ಪ ಹಾಕೋಬೋದು. ನಾನು ಹಾಕಿಲ್ಲ, ಲಾಸ್ಟಲ್ಲಿ ಹಾಕ್ತೀನಿ. ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ, 1.5 ಕಪ್ ಸಕ್ಕರೆ ಹಾಕಿ ಫ್ಲೇಮ್ನ ಸಣ್ಣ ಮಾಡ್ಕೊಳ್ಳಿ. ಸಣ್ಣ ಮಾಡ್ಕೊಂಡು ತಿರುಗಿಸಿ ಫುಲ್ಲು ಮಿಕ್ಸ್ ಮಾಡಿ ಚೆನ್ನಾಗಿ. ಲಾಸ್ಟಲ್ಲಿ ಹಾಕಿದ್ರೆ ಸಕ್ಕರೆ ಟೇಸ್ಟಿಯಾಗಿರುತ್ತೆ, ಇನ್ನೂ ರುಚಿಯಾಗಿರುತ್ತೆ. ಫಸ್ಟೇ ಹಾಕ್ಬಿಡ್ಬಾರ್ದು, ಚೆನ್ನಾಗಿ ಬರಲ್ಲ. ಮಿಕ್ಸ್ ಮಾಡಿ ಫುಲ್ಲು ಎಲ್ಲ ಒಂಥರ ಕಲರ್ ಚೇಂಜ್ ಆಗುತ್ತೆ. ಇವಾಗ ಒಂದು 5 ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಸ್ವಲ್ಪ ಫ್ಲೇಮ್ ದಪ್ಪ ಮಾಡಿ ತಿರುಗಿಸಿ ಹಂಗೇ. ಎಲ್ಲೂ ಒಂದು ಚೂರು ಗಂಟಿರಲ್ಲ, ಚೆನ್ನಾಗಿ ಬಂದಿದೆ. ಏಲಕ್ಕಿ ಪುಡಿಗೂ ಪೈನಾಪಲ್ ಫ್ಲೇವರ್ಗೂ ಗಮ್ಮಂತಿದೆ. ಈಗ ಒಂದು ಸಿಮ್ ಮಾಡಿ ಒಂದು 5 ಮಿನಿಟ್ಸ್ ಹಾಗೆ ಇಡಿ, ಪ್ಲೇಟ್ ಮುಚ್ಚಿ. ಈಗೆಲ್ಲ ಆಗಿದೆ, ರೆಡಿ ಆಗಿದೆ. ಇನ್ನೊಂದು 2 ಮಿನಿಟ್ಸ್ ಅಷ್ಟೇ, ಪ್ಲೇಟ್ ಮುಚ್ಚಿಡಿ. ಈಗ ಕೇಸರಿಬಾತ್ ರೆಡಿಯಾಗಿದೆ, ಗಮ್ಮಂತಿದೆ, ಹೆಲ್ದಿಯಾಗಿರುತ್ತೆ. ಸ್ವೀಟು ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಚೆನ್ನಾಗಿದೆ. ಇನ್ನು ಕಲರ್ ಇನ್ನೂ ಸ್ವಲ್ಪ ಬರಬೇಕಾಗಿತ್ತು, ಆದರೆ ಕೇಸರಿ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಕಮ್ಮಿ ಇದೆ. ಬೇಕು ಅಂದರೆ ನೀವು ಫುಡ್ ಕಲರ್ ಹಾಕೋಬೋದು, ಇಲ್ಲ ಅರಿಶಿನ ಪುಡಿ ಹಾಕೋಬೋದು. ಫುಡ್ ಕಲರ್ ಬೇಡ ಅಂದ್ಬಿಟ್ಟು ಫುಡ್ ಕಲರ್ ಹಾಕಿಲ್ಲ, ನ್ಯಾಚುರಲ್ ಆಗಿರಲಿ ಅಂದ್ಬಿಟ್ಟು ಸ್ವಲ್ಪ ಕೇಸರಿ ಹಾಕಿರೋದು. ಈಗ ಲಾಸ್ಟಲ್ಲಿ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಹಾಕೊಂಡು ತಿನ್ನಿ. ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿದೆ, ಸ್ವೀಟಾಗಿದೆ. ಮತ್ತೆ ಮಾಡಬೇಕು, ತಿನ್ನಬೇಕು ಅನಿಸುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಸಹ ಇಷ್ಟ ಆಗುತ್ತೆ. ಇಮಿಡಿಯೇಟಾಗಿ ಒಂದು 10 ಮಿನಿಟ್ಸಲ್ಲೆಲ್ಲ ಮಾಡ್ಕೋಬೋದು ಸ್ವೀಟ್ನ ಮನೇಲಿ. ಮಕ್ಕಳು ಊಟ ತಿನ್ನಲ್ಲ, ಅದು ತಿನ್ನಲ್ಲ ಅಂತ ಗಲಾಟೆ ಮಾಡಿದಾಗ ಒಂದು 5 ನಿಮಿಷಕ್ಕೆಲ್ಲ ಮಾಡಿಕೊಡ್ಬೋದು. ರೆಡಿಯಾಗಿದೆ ಕೇಸರಿಬಾತು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.